ಕೃಷಿ ಫ್ರೆಂಡ್ಸಿಗೆ ಸ್ವಾಗತ. ಇವತ್ತು 15ನೇ ದಿವಸದಿಂದ 28 ದಿವಸ ತನಕ ಅಂದರೆ 3ನೇ ವಾರದಿಂದ 4 ವಾರ 2 ವಿಡಿಯೋನು ಈ ಸಂಚಿಕೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಹದಿನಾಲ್ಕು ದಿವಸಕ್ಕೆ ನೀವು ತಿಳಿದಂಗೆ 400ರಿಂದ 500 ಗ್ರಾಮು ಕೋಳಿ ಬಂದಿರುತ್ತೆ. ಇನ್ಮೇಲೆ ಕೋಳಿ ಬೆಳವಣಿಗೆ ಇಂಪಾರ್ಟೆಂಟು. ಆದ್ದರಿಂದ ಈಗ ಪೋಷಕಾಂಶ ಫುಡ್ಡು ಜೊತೆಗೆ ಕೆಲವು ಪದಾರ್ಥಗಳು ಕೊಡಬೇಕಾಗುತ್ತೆ. ದಿನ ಕೋಳಿ 50ರಿಂದ 60 ಗ್ರಾಮ್ ತೂಕ ಬರಬೇಕಾಗಿರೋದ್ರಿಂದ ಫುಡ್ಡು ಜೊತೆಗೆ ಸಹ ಪೋಷಕಾಂಶಗಳನ್ನು ಕೊಡಬೇಕಾಗಿರೋದ್ರಿಂದ ಉತ್ತಮವಾಗಿ ಕೋಳಿಗಳು ಬರ್ತಾಯಿವೆ. ಆದ್ದರಿಂದ ನೀವು 15 ದಿವಸ ಆದ ತಕ್ಷಣ ಸ್ಟಾರ್ಟ್ರ್ ಕೊಡ್ತಾ ಇರ್ತೀರ. ನೀವು ಮತ್ತೆ 15 ದಿವಸ ಆದಮೇಲೆ ವಾರಕ್ಕೆ 2 ದಿನ ಸೊಪ್ಪು ಕೊಡಿ. ದಿವಸ ಒಂದೊಂದು ಥರ ಸೊಪ್ಪು ಚೇಂಜ್ ಮಾಡಿ. ಮತ್ತು ವಾರಕ್ಕೆ 3 ದಿವಸ ಕೊಟ್ಟರೆ 2 ದಿವಸ ನಿಲ್ಲಿಸಬೇಕು. ಕಂಟಿನ್ಯೂಗೆ ಸೊಪ್ಪನ್ನ ಕೊಡಬೇಡಿ. ಕಂಟಿನ್ಯೂಗೆ ಕೊಟ್ಟಾಗ ಪೋಷಕಾಂಶ ಜಾಸ್ತಿ ಆದಾಗ ಅನ್ಬ್ಯಾಲೆನ್ಸ್ ಆಗಿ ಮತ್ತೆ ಕೋಳಿ ಬೆಂಡ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆದ್ದರಿಂದ ವಾರಕ್ಕೆ 4 ದಿವಸ ನೀವು ಸೊಪ್ಪಿನ ರಸ ಕೊಟ್ಟರೆ 2 ದಿವಸ ಗ್ಯಾಪ್ ಮಾಡಿ. ಆವಾಗ ಕೋಳಿ ಚೆನ್ನಾಗಿ ಬರ್ತವೆ. ಮತ್ತು ನೀವು ಪ್ರತಿ ವಾರನ ತೂಕ ಮಾಡೋದು ಕಲೀರಿ. ಫೀಡ್ ಎಷ್ಟು ಹೋಗಿರುತ್ತೆ, ತೂಕ ಎಷ್ಟಿದೆ, ನಮ್ಮ ಕೋಳಿ ಚೆನ್ನಾಗಿ ಬಂದಿದೆಯಾ ಇಲ್ಲಿವರೆಗೂ ಇಲ್ವಾ, ಇದನ್ನು ನೀವು ಫಸ್ಟು ತಿಳ್ಕೊಬೇಕಾಗಿರೋದು. ಆವಾಗ ನಿಮ್ಮ ಕೋಳಿ 6ನೇ ವಾರದಲ್ಲಿ ಕರೆಕ್ಟಾಗಿ ಬರ್ತದೆ. ಕೊನೆಗೆ ಬಂದು ನೀವು ಏನು ಹೇಳ್ತೀರಾ ಅಂದರೆ ನಮ್ಮ ಕೋಳಿಗೆ CRD ಬಂದಾಗ ಹೇಳ್ತೀರಾ ಹೊರತು ಬರೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನೋಡಲ್ಲ. ನೀವು ಯಾವುದೋ ಹಳೆ ವಿಡಿಯೋಗಳು ನೋಡ್ತೀರಾ, ಅದನ್ನು ಮಾಡ್ತೀರಾ. ಎಲ್ಲ ಹೊಸ ಪೂರ್ತಿ ಒಂದೇ ವಿಡಿಯೋ ಥರ ಇರೋದಿಲ್ಲ. ಸನ್ನಿವೇಶ ಆವಾಗುಣ ಸನ್ನಿವೇಶ ತಕ್ಕಂತ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ಪ್ರತಿ ವಾರನೂ ತೂಕ ಮಾಡಿ ಇದು ಮಾಡಬೇಕಾ, ಫೀಡ್ ಎಷ್ಟು ಹೋಗಿದೆ ನೋಡಿ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತು ಪ್ರತಿದಿನ ಜೆಲ್ಲನ್ನು ಕಾಲಾಡಬೇಕು. ಕಾಲಾಡೋದ್ರಿಂದ ಕೋಳಿ ಬೆಳವಣಿಗೆ ಬರ್ತವೆ. ನಿಮಗೆ ಏನೇ ಇನ್ಫೆಕ್ಷನ್ ಆಗಿದ್ದರೂ ನೀವು ಕಾಲಾಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ನಿನ್ನೆ ಕಾಲಾಡಿದ್ಕೋ ಇವತ್ತು ಕಾಲಾಡಿದ್ಕೋ ಏನು ವ್ಯತ್ಯಾಸ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಜೆಲ್ಲು ತ್ಯಾವ ಆಗಿದ್ರೆ ಲೂಸ್ ಮೋಸ್ ಆಗಿದೆ ಅಂತಾನೆ ಅವಾಗ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಮತ್ತು ಮಳೆಗಾಲ ಇರೋದ್ರಿಂದ ನೀರಿನಲ್ಲಿ 60% ವೈರಲ್ 60% ರೋಗಾಣುಗಳು ಹೆಚ್ಚಾಗಿರ್ತವೆ. ನೀರನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಹೊಸ ನೀರು ಬಂದಾಗ ಸ್ವಲ್ಪ ಸುಣ್ಣ ಹಾಕಬೇಕಾಗುತ್ತೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರೆ ನಿಮ್ಮ ಕೋಳಿಗಳು ಚೆನ್ನಾಗಿ ಬರುತ್ತೆ. ಮತ್ತು ಫೀಡೂ ಸಹ ದಿನ ಹೆಚ್ಚಾಗ್ತಾ ಇದೆಯಾ ಇಲ್ವಾ ಎಲ್ಲ ಅಬ್ಸರ್ವ್ ಮಾಡಬೇಕು. ಏನೋ ತುಂಬಿಟ್ಟು ಬರೋಬಿಡೋದಲ್ಲ. ನಿಮಗೆ ದಿನ ಫೀಡ್ ಜಾಸ್ತಿ ಹೋಗ್ತಾ ಇರಬೇಕು. 3 ದಿವಸಕ್ಕೆ 4 ದಿವಸಕ್ಕೆ ಕಾಲು ಚೀಲ ಜಾಸ್ತಿ ಆಗ್ತಾ ಇರಬೇಕು. ಮತ್ತು ತೂಕನೇ ಹಂಗೆ ಬರ್ತಾ ಇರಬೇಕು. ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಮಾತ್ರ ನೀವು ಕೋಳಿ ಬೆಳೆಯೋಕ್ಕೆ ಸಾಧ್ಯ. ಅದರಲ್ಲೂ ನೀವು ಆರ್ಗಾನಿಕಲ್ಲಿ ಮಾಡೋದ್ರಿಂದ, ಯಾವುದೇ ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ನಿಮಗೆ ಭಾಳ ಚೀಪಾಗಿ ಬೆಳಿಬೋದು. ಇದಕ್ಕಿಂತ ಚೀಪಾಗಿ ಕೋಳಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಇಂಗ್ಲೀಷ್ ಮೆಡಿಸಿನ್ಗೆ ಹೋದ್ರು, ಒಂದು ಮೆಡಿಸಿನ್ಗೆ ಹೋದ್ರು 1000 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಇಷ್ಟ ಅಂತಾರೆ. ನೀವು ಕೋಳಿ ಮಾರಾಟ ಮಾಡೋವರೆಗೂ ಒಂದು 500 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು. ಮತ್ತು ಏನೂ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ವ್ಯಾಕ್ಸಿನ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ 2ನೇ ದಿವಸ ಒಂದು ಬೆಳ್ಳುಳ್ಳಿ ಕೊಡಿ, 6ನೇ ದಿವಸ ಕೊಡಿ, 13ನೇ ದಿವಸನೂ ಕೊಟ್ಟಿರ್ತೀರ. ನೆಕ್ಸ್ಟು 28 ದಿನ ಅಂದರೆ ನೀವು ಫಿನಿಷರ್ ಕೊಟ್ಟು 3 ದಿವಸ ಆದ ತಕ್ಷಣ ಒಂದು ಸತಿ ಬೆಳ್ಳುಳ್ಳಿ ಕೊಡಿ. ಮತ್ತು 30 ದಿವಸಕ್ಕೆ ಒಂದು ಸತಿ ಕೊಡಿ. ಯಾಕೆ ಅಂದರೆ ಏನೇ ಇನ್ಫೆಕ್ಷನ್ ಇದ್ದರೂ ಕ್ಲಿಯರ್ ಆಗುತ್ತೆ, ಬೆಳವಣಿಗೆಗೆ ಚೆನ್ನಾಗಿ ಬರುತ್ತೆ. ಈ ರೀತಿ ನೀವು ಮಾಡ್ತಾ ಇದ್ದರೆ ಕೋಳಿ ತುಂಬ ಸುಲಭವಾಗಿ ಬರುತ್ತೆ. ನೀವು ತಿಳ್ಕೊಂಡಂಗೆ ಕೋಳಿ ತುಂಬ ಕಷ್ಟ ಏನಿಲ್ಲ, ಸುಲಭವಾಗಿ ತರ್ಬೋದು. ನೀವು ಯಾವುದೋ ವಿಡಿಯೋ ನೋಡೋದು, ಆವಾಗ 25 ದಿವಸಕ್ಕೆ ಹಾಲು ಹಾಕ್ತೀನಿ ಅನ್ನೋದು, ಈ ಥರ ಎಲ್ಲ ಮಾಡಿದ್ರೆ ಕೋಳಿ ಬರೋಲ್ಲ. ಹಾಲು ಯಾವತ್ತಿನ 3ರಿಂದ 5 ದಿವಸದೊಳಗೆ ಮಾತ್ರ ಕೊಡಬೇಕು. ಆಮೇಲೆ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ಯಾವಾಗ ಏನು ಕೊಡಬೇಕು ಅನ್ನೋದು ಫಸ್ಟು ತಿಳ್ಕೊಬೇಕು. ಆವಾಗ ನಿಮಗೆ ತೂಕ ಬಂದಿಲ್ಲ ಅಂದರೆ ಬೀಟ್ರೋಟ್ ಕೊಡಿ. ಸುಮ್ಮನೆ ಬೀಟ್ರೋಟು ಕೊಡಬೇಡಿ. ಬೀಟ್ರೋಟ್ ಕೊಡೋ ಉದ್ದೇಶ ರಕ್ತ ಹೆಚ್ಚಾಗಲ್ಲ. ಹಾಗೆ ಈಗ ನಮ್ಮದು 3ನೇ ವಾರಕ್ಕೆ ಕಂಪ್ಲೀಟ್ಗೆ ಅಂದರೆ 21 ದಿವಸಕ್ಕೆ ಈ ತೂಕ ಬಂದಿರ್ತದೆ ನೋಡಿ.
ಮತ್ತು 28 ದಿನಕ್ಕೆ ನೋಡಿ ಈ ತೂಕ ಬಂದಿರುತ್ತೆ. ಈ ರೀತಿ ತೂಕ ಬರಬೇಕು, ಆವಾಗಲೇ ನಿಮ್ಮ ಕೋಳಿ ಬೆಳವಣಿಗೆ ಚೆನ್ನಾಗಿ ಬರೋದು. ಒಂದು 50 ಗ್ರಾಮು ಜಾಸ್ತಿ ಬರ್ಬೋದು, ಇಲ್ಲ 50 ಗ್ರಾಮ್ ಕಮ್ಮಿ ಬರ್ಬೋದು, ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ. 200-300 ಗ್ರಾಮ್ ಕಮ್ಮಿ ಬರಬಾರ್ದು. 200-300 ಗ್ರಾಮ್ ಕಮ್ಮಿ ಬಂದರೆ ನಿಮ್ಮ ಕೋಳಿಲಿ ಇನ್ಫೆಕ್ಷನ್ ಇರುತ್ತೆ ಅಂತ. ಆದರೆ ಈ ಬೆಳವಣಿಗೆ ಕಮ್ಮಿ ಆಗಿರುತ್ತೆ, ಇಲ್ಲ ರಕ್ತ ಕಮ್ಮಿ ಇರುತ್ತೆ, ಇಲ್ಲ ಹೊಟ್ಟೆ ಉಬ್ಬರಿಸ್ಕೊಂಡಿರುತ್ತೆ, ಇಲ್ಲ ಲೂಸ್ ಮೋಷನ್ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಅದನ್ನು ನೀವು ತಿಳ್ಕೋಬೇಕು, ಬಂದ ಮೇಲೆ ಮಾಡೋದಲ್ಲ. ನೀವು ದಿನ ಕಾಲು ಆಡ್ತಾ ಇದ್ದರೆ ಗೊತ್ತಾಗುತ್ತೆ. ಇಷ್ಟು ಹೇಳಿ ನಾವು ವಿಡಿಯೋನ ಮುಗಿಸ್ತೀವಿ.